ಆತ್ಮೀಯರೇ, 2025-26 ಶೈಕ್ಷಣಿಕ ವರ್ಷಕ್ಕೆ ರಾಜ್ಯದ ಆದರ್ಶ ವಿದ್ಯಾಲಯ ಮಾದರಿ ಶಾಲೆಗಳಲ್ಲಿ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯನ್ನು ಬರೀಲಿಕ್ಕಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇದೇ ದಿನಾಂಕ 14 ಫೆಬ್ರವರಿ 2025ರಿಂದ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ 2025-26 ಶೈಕ್ಷಣಿಕ ವರ್ಷಕ್ಕೆ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯಲು ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಸಲ್ಲಿಸ್ತಕ್ಕಂಥ ವಿಧಾನವನ್ನು ಈಗ ನೋಡೋಣ. ಮೊದಲಿಗೆ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಸರ್ಚ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡ್ಕೋಬೇಕು, ಸರ್ಚ್ ಕೊಡಬೇಕು. ಸರ್ಚ್ ರಿಸಲ್ಟ್ಸ್ vidyawahini.karnataka.gov.in ವಿದ್ಯಾವಾಹಿನಿ ಮೊದಲನೇ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬರ್ತಕ್ಕಂಥ ಸ್ಕ್ರೀನ್ಗಳಲ್ಲಿ ಲಿಂಕ್ಸ್ಗಳಿರ್ತದೆ. ಇದರಲ್ಲಿ ಆದರ್ಶ ವಿದ್ಯಾಲಯ ಅಕ್ಷರಗಳ ಮೇಲೆ ಟಚ್ ಮಾಡಬೇಕು. ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಪ್ರವೇಶ ಅರ್ಜಿ ಸ್ವೀಕಾರ ಫೆಬ್ರವರಿ 14, 2025ರಿಂದ ಪ್ರಾರಂಭ ಅಂತ ಪಾಪ್ ಪೇಜ್ ಬರ್ತದೆ. ಹೋಮ್ ಪೇಜ್ ಬಟನ್ ಕ್ಲಿಕ್ ಮಾಡಬೇಕು. ಹೋಮ್ ಪೇಜ್ನ ಮೆನುಗಳಲ್ಲಿ ಮೇಲ್ಗಡೆ ಇರತಕ್ಕಂತಹ ಮೆನುಗಳಲ್ಲಿ ಅಧಿಸೂಚನೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ 6ನೇ ತರಗತಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಅಧಿಸೂಚನೆ ಆಗಿರ್ತಕ್ಕಂಥ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ 14 ಫೆಬ್ರವರಿ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಫೆಬ್ರವರಿ 2025. ಪ್ರವೇಶ ಪರೀಕ್ಷೆಯನ್ನು ಮಾರ್ಚ್ 23, 2025ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಹಾಲ್ ಟಿಕೆಟ್ಗಳನ್ನು ಮಾರ್ಚ್ 15, 2025ರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಅಂಕಗಳನ್ನು ಏಪ್ರಿಲ್ 5, 2025ರಂದು ಪ್ರಕಟಿಸಲಾಗುವುದು. ಮೇಲ್ಗಡೆ ಇರತಕ್ಕಂಥ ಮೆನುಗಳಲ್ಲಿ 2025-26 6ನೇ ತರಗತಿಗೆ ಪ್ರವೇಶ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲನೇ ಒಂದು ಬಟನ್ ಸೂಚನೆಗಳ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸಾಮಾನ್ಯ ಸೂಚನೆಗಳ ಒಂದು PDF ಡೌನ್ಲೋಡ್ ಆಗ್ತದೆ ನೋಡಬಹುದು. ಇಲ್ಲಿ ಒಂದಿಷ್ಟು ಸೂಚನೆಗಳನ್ನು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಆದರ್ಶ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಾವು ಆನ್ಲೈನಲ್ಲಿ ಸಲ್ಲಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. 5ನೇ ತರಗತಿ ಓದ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಿವಾಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲು ಅರ್ಹತೆ ಇದೆ ಮತ್ತು ಇತರ ರಾಜ್ಯಗಳಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅಧಿಸೂಚನೆಯಲ್ಲಿ ತಿಳಿಸಿರ್ತಕ್ಕಂಥ ಅರ್ಹತೆ ಹೊಂದಿರತಕ್ಕಂಥದ್ದು ಮತ್ತು ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿರುತ್ತಾರೆ. ಆದರ್ಶ ವಿದ್ಯಾಲಯಗಳಿರ್ತಕ್ಕಂಥ ಬ್ಲಾಕ್ಗಳಲ್ಲಿ ವಾಸಿಸ್ತಕ್ಕಂತಹ ಅಥವಾ ಅಧ್ಯಯನ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯಿಸ್ತದೆ. ಅಂದರೆ ಅಭ್ಯರ್ಥಿಗಳು ಬೇರೆ ಬ್ಲಾಕ್ಗಳಲ್ಲಿ ವಾಸಿಸುತ್ತಿದ್ದಲ್ಲಿ ಅಥವಾ ಅಧ್ಯಯನ ಮಾಡ್ತಿದ್ದಲ್ಲಿ ಅವರು ಅಧಿಸೂಚನೆ ಅನ್ವಯ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕಾಗ್ತದೆ. ಕರ್ನಾಟಕ ರಾಜ್ಯಕ್ಕೆ ಸೇರಿದ ಅಭ್ಯರ್ಥಿಯು ಯಾವುದಾದ್ರೂ ಒಂದು ಶಾಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅರ್ಜಿ ಸಲ್ಲಿಸಬೇಕಾದ್ರೆ ಪೋಷಕರ ಸ್ವಂತ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಮತ್ತು ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ SATS ID ಸಂಖ್ಯೆ ಕಡ್ಡಾಯವಾಗಿ ಬೇಕಾಗ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗ್ತಕ್ಕಂಥ ದಾಖಲೆಗಳನ್ನು ನೋಡಲಾಗಿ ವಿದ್ಯಾರ್ಥಿಯ ಫೋಟೋ ಬೇಕು. ಅದನ್ನು ಸ್ಕ್ಯಾನ್ ಮಾಡಿ 300 KB JPG ಫೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರಬೇಕು, ಅಪ್ಲೋಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ವಿಶೇಷ ಅಗತ್ಯ ಇರುವ ಮಗುವಾಗಿದ್ದರೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರತಕ್ಕಂತಹ ಡಿಸೇಬಿಲಿಟಿ ಸರ್ಟಿಫಿಕೇಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ಜಾತಿ ಮೀಸಲಾತಿಯನ್ನು ಪಡೆಯಲು ಇಚ್ಛಿಸ್ತಕ್ಕಂತಹ ವಿದ್ಯಾರ್ಥಿಗಳು ಜಾತಿ ಪ್ರಮಾಣ ಪತ್ರದ RD ನಂಬರನ್ನು ಎಂಟ್ರಿ ಮಾಡಬೇಕಾಗ್ತದೆ. ಇನ್ನು ಅಧ್ಯಯನ ಪ್ರಮಾಣ ಪತ್ರ ಇದು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಇದೆ. ವಾಸಸ್ಥಳ ಪ್ರಮಾಣ ಪತ್ರ ಇದು ಯಾರಿಗೆ ಬೇರೆ ಬ್ಲಾಕ್ಗಳಲ್ಲಿ ವಾಸಿಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಬೇರೆ ಬ್ಲಾಕ್ಗಳಲ್ಲಿ ವಾಸಿಸ್ತಕ್ಕಂಥ ಅಥವಾ ಅಧ್ಯಯನ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಪ್ರಮಾಣ ಪತ್ರದ ಸಂಖ್ಯೆ ಮಾತ್ರ ಬೇಕಾಗ್ತದೆ, ಅದನ್ನೇ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಇವಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ನಾವು ಓದಿಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬರ್ತೇನೆ ನೋಡಿ. ಮತ್ತೆ ಇಲ್ಲಿ 25-26 6ನೇ ತರಗತಿಗೆ ಪ್ರವೇಶ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ 2ನೇ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಅಪ್ಲಿಕೇಶನ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ಇಲ್ಲಿ ಸೂಚನೆಗಳ ಒಂದು PDF ಕೊಟ್ಟಿದ್ದಾರೆ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೂಚನೆಗಳ PDF ಓಪನ್ ಆಗ್ತದೆ. ಸೊ ಈಗ ನಾವು ಸೂಚನೆಗಳನ್ನು ನೋಡಿದ್ದೇವೆ. ಸೊ ನಾನೀಗ ಕೆಳಗಡೆ ಒಂದು ಬಾಕ್ಸ್ ಇದೆ, ಸ್ಕ್ವೇರ್ ಬಾಕ್ಸು, ಟಚ್ ಮಾಡ್ತೇನೆ. ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬಂತು, ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ತೇನೆ.
ನೆಕ್ಸ್ಟ್ ಇಂಟರ್ಫೇಸ್ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಅರ್ಜಿ ಅಂತಕ್ಕಂಥ ಒಂದು ಸ್ಕ್ರೀನ್ ಬರ್ತದೆ. ಇಲ್ಲಿ ವಿದ್ಯಾರ್ಥಿ 5ನೇ ತರಗತಿಯನ್ನು ಅಧ್ಯಯನ ಮಾಡುತ್ತಿರ್ತಕ್ಕಂಥ ರಾಜ್ಯ ಇಲ್ಲಿ ಬೈ ಡಿಫಾಲ್ಟ್ ಆಗಿ ಕರ್ನಾಟಕ ಸೆಲೆಕ್ಷನ್ ಆಗಿರುತ್ತದೆ ಮತ್ತು ಹೊರ ರಾಜ್ಯದ ಅಭ್ಯರ್ಥಿಯಾಗಿದ್ದರೆ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹೊರ ರಾಜ್ಯ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು SATS ಸ್ಟೂಡೆಂಟ್ ID ಈ ಒಂದು ಬಾಕ್ಸ್ನಲ್ಲಿ ವಿದ್ಯಾರ್ಥಿ STS ನಂಬರ್ ಕೊಟ್ಟು ಸೆಕ್ಯೂರಿಟಿ ಕೋಡ್ ಕೊಟ್ಟಿದ್ದಾರೆ, ಅದನ್ನು ಕೆಳಗಿನ ಬಾಕ್ಸ್ನಲ್ಲಿ ಕೊಟ್ಟು ಸಬ್ಮಿಟ್ ಕೊಡಬೇಕು. ಸೊ ನೆಕ್ಸ್ಟ್ ಅಭ್ಯರ್ಥಿ STS ವಿವರಗಳನ್ನು ಖಚಿತಪಡಿಸಿ ಅಂತ ಪಾಪ್ ಪೇಜ್ ಬರ್ತದೆ. ಈಗ ವಿದ್ಯಾರ್ಥಿಯ ಡೀಟೇಲ್ಸ್ ಎಲ್ಲ SATSನಿಂದ ಪೇಚ್ ಆಗಿರುತ್ತದೆ. ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂತಹ ಡೀಟೇಲ್ಸು ಇನ್ಫಾರ್ಮೇಷನ್ನು ಕರೆಕ್ಟ್ ಇದ್ದರೆ ಈ ಬಾಕ್ಸ್ನಲ್ಲಿ ಮಾಹಿತಿಯನ್ನು ಆಯ್ಕೆ ಮಾಡಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸರಿಯಾಗಿದೆ ಬಟನ್ ಸೆಲೆಕ್ಟ್ ಮಾಡ್ಕೋಬೇಕು. ತಪ್ಪಾಗಿದ್ದರೆ ಇನ್ಕರೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ತಪ್ಪಾಗಿರೋ ಮಾಹಿತಿಯನ್ನು ಸರಿಪಡಿಸಲು ಇಲ್ಲಿ ಅವಕಾಶವಿಲ್ಲ. SATSನಲ್ಲಿ ಸ್ಕೂಲ್ ಲಾಗಿನ್ನಲ್ಲಿ ನಾವು ಅಪ್ಡೇಟ್ ಮಾಡಿಕೊಂಡು ಪುನಃ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸರಿಯಾಗಿದೆ ಬಟನ್ ಸೆಲೆಕ್ಟ್ ಮಾಡಿದ ಮೇಲೆ ಸಬ್ಮಿಟ್ ಸಲ್ಲಿಸು ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ವಿದ್ಯಾರ್ಥಿಯ SATS ಡೀಟೇಲ್ಸ್ನಲ್ಲಿರುವಂತೆ ಇಲ್ಲಿ ಮೇಲ್ಗಡೆ ಎಲ್ಲ ಡೀಟೇಲ್ಸನ್ನು ನೋಡ್ಬೋದಾಗಿರುತ್ತದೆ. ಇಲ್ಲಿ ವಿಕಲಚೇತನರೇ ಅಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ CWSN ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರತಕ್ಕಂತಹ CWSN ಡಿಸ್ಯಾಬಿಲಿಟಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲೋಡ್ ಮಾಡಿದ ಮೇಲೆ ಆ ಒಂದು ಡಿಸ್ಯಾಬಿಲಿಟಿ ಸರ್ಟಿಫಿಕೇಟ್ ಫೋಟೋ ಈ ಪಕ್ಕದ ಬಾಕ್ಸ್ನಲ್ಲಿ ಬರ್ತದೆ. ಅಭ್ಯರ್ಥಿಯ ಜನ್ಮ ದಿನಾಂಕ ನೋಡಬಹುದು. ಇನ್ನು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಸೋಷಿಯಲ್ ಕ್ಯಾಟಗರಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಇದೆ. ಇಲ್ಲಿ ವಿದ್ಯಾರ್ಥಿಯ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಕೊಡಬೇಕು. ನೆಕ್ಸ್ಟ್ ವಿದ್ಯಾರ್ಥಿಯ ತಂದೆ ತಾಯಿ ಹೆಸರು ನೋಡ್ಬೋದು, ಪೂರ್ಣ ವಿಳಾಸ ಇದೆ ಮತ್ತು ಪಿನ್ ಕೋಡ್ ನಂಬರ್ ಇದೆ. ಮೊಬೈಲ್ ನಂಬರ್ ಇದು ಮ್ಯಾಂಡೇಟ್ರಿ ಆಗಿದೆ, ಕಂಪಲ್ಸರಿ ಮೊಬೈಲ್ ನಂಬರ್ ಕೊಡಬೇಕು. ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಪರ್ಯಾಯ ಮೊಬೈಲ್ ಸಂಖ್ಯೆ ಇದೆ, ಮ್ಯಾಂಡೇಟ್ರಿ ಇಲ್ಲ. ನೆಕ್ಸ್ಟ್ ಅಭ್ಯರ್ಥಿ 5ನೇ ತರಗತಿ ಓದುತ್ತಿರುವ ಶಾಲೆ ಹೆಸರು ಮತ್ತು ವಿಳಾಸ ಅದು SATSನಿಂದ ಪೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ಸ್ಕೂಲ್ ಡೈಸ್ ಕೋಡು ಮತ್ತು ಸ್ಕೂಲ್ ನೇಮ್, ಆಮೇಲೆ ಬೋಧನಾ ಮಾಧ್ಯಮ ಎಲ್ಲ ಡೀಟೇಲ್ಸ್ ಪೆಚ್ಚಾಗಿರೋದನ್ನು ನೋಡ್ಬೋದು. ಇಲ್ಲಿ ಪ್ರಸ್ತುತ ಓದುತ್ತಿರುವ ಶಾಲೆ HM ಮೊಬೈಲ್ ಸಂಖ್ಯೆಯಲ್ಲಿ ಪ್ರಸ್ತುತ 5ನೇ ತರಗತಿ ಯಾವ ಶಾಲೆಯಲ್ಲಿ ವಿದ್ಯಾರ್ಥಿ ಓದ್ತಾ ಇದ್ದಾನೆ ಆ ಒಂದು ಶಾಲೆ ಹೆಡ್ ಮಾಸ್ಟರ್ ಮೊಬೈಲ್ ನಂಬರನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು. ಇನ್ನು ಆದರ್ಶ ಶಾಲೆ ವಿವರಗಳು ಈ ಡೀಟೇಲ್ಸಲ್ಲಿ ಜಿಲ್ಲೆ ತಾಲೂಕು ಅದಾಗೆ ತೆಗೆದುಕೊಂಡಿದೆ. ಆದರ್ಶ ಸ್ಕೂಲ್ ಅಪ್ಲೈಯಿಂಗ್ ಫಾರ್ ಸ್ಕೂಲ್ ಸೆಲೆಕ್ಟ್ ಸ್ಕೂಲ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ತಾಲೂಕಿನಲ್ಲಿರ್ತಕ್ಕಂಥ ಆದರ್ಶ ವಿದ್ಯಾಲಯದ ಹೆಸರು ತೋರಿಸ್ತದೆ, ಸೆಲೆಕ್ಟ್ ಮಾಡಬೇಕು. ಇನ್ನು ವಸತಿ ಪ್ರಮಾಣ ಪತ್ರದ ಸಂಖ್ಯೆ ಡೊಮೈಸಿಯಲ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ. ಅದರ ಕೆಳಗಡೆ ಒಂದು ನೋಟನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಓದ್ತಿರ್ತಕ್ಕಂಥ 5ನೇ ತರಗತಿ ಶಾಲೆಯ ತಾಲೂಕು ಆದರ್ಶ ಶಾಲಾ ತಾಲೂಕಿಗಿಂತ ಭಿನ್ನವಾಗಿದ್ದರೆ ವಸತಿ ಪ್ರಮಾಣ ಪತ್ರ ಅಥವಾ ಡೊಮೈಸಿಯಲ್ ಪ್ರಮಾಣ ಪತ್ರದ ಅಗತ್ಯವಿದೆ ಅಂತ ಇದೆ. ಸೊ ಎರಡೂ ಒಂದೇ ಇದ್ದರೆ ಈ ವಸತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಅಂದರೆ ವಿದ್ಯಾರ್ಥಿ ಇತ್ತೀಚಿನ ಭಾವಚಿತ್ರ ಅಪ್ಲೋಡ್ ಮಾಡಬೇಕಾಗ್ತದೆ. ಚೂಸ್ ಫೈಲ್ ಬಟನ್ ಕ್ಲಿಕ್ ಮಾಡಬೇಕು. ಈಗ ಮೊಬೈಲ್ನ ಗ್ಯಾಲರಿ ಓಪನ್ ಆಗ್ತದೆ. ಮುಂಚೆನೇ 300 KB ಒಳಗಡೆ JPG ಫಾರ್ಮ್ಯಾಟ್ನಲ್ಲಿ ವಿದ್ಯಾರ್ಥಿಯ ಫೋಟೋನ ಸ್ಕ್ಯಾನ್ ಮಾಡಿಟ್ಟುಕೊಂಡಿದ್ದೇವೆ. ಸೊ ಆ ಫೋಟೋನ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಸೊ ವಿದ್ಯಾರ್ಥಿ ಫೋಟೋ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಅಪ್ಲೋಡ್ ಫೋಟೋ ಬಟನ್ ಇದೆ, ಟಚ್ ಮಾಡಬೇಕು. ವಿದ್ಯಾರ್ಥಿಯ ಫೋಟೋ ಪಕ್ಕದ ಬಾಕ್ಸ್ನಲ್ಲಿ ಬರ್ತದೆ. ವಿದ್ಯಾರ್ಥಿಯ ಫೋಟೋ ಸರಿ ಇಲ್ಲದಿದ್ದರೆ ಮತ್ತೊಂದು ಸಲ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸರಿಯಾದ ಫೋಟೋ ಅಪ್ಲೋಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ 18 ವ್ಯಾಸಂಗ ಪ್ರಮಾಣ ಪತ್ರದ ಅಪ್ಲೋಡ್ ಮಾಡಿ ಅಂತ ಇದೆ. ಇದು ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ. ಕೆಳಗಡೆ ಡಿಕ್ಲರೇಷನ್ ಇದೆ, ಅದರಿಂದ ಸ್ಕ್ವೇರ್ ಮಾರ್ಕ್ಸ್ ಇದೆ. ಟಚ್ ಮಾಡಿದಾಗ ಬ್ಲೂ ಕಲರ್ನಲ್ಲಿ ರೈಟ್ ಮಾರ್ಕ್ ಬರ್ತದೆ. ಇನ್ನು ಕೊನೆಗೆ ಪ್ರಿವ್ಯೂ ಪೂರ್ವ ವೀಕ್ಷಣೆ ಈ ಒಂದು ಬ್ಲೂ ಕಲರ್ ಬಟನ್ ಮೇಲೆ ಟಚ್ ಮಾಡಬೇಕು. ನೋಡಬಹುದು ಈಗ ಪ್ರಿವ್ಯೂ ಆಪ್ ಅಪ್ಲಿಕೇಶನ್ ಸ್ಕ್ರೀನ್ ಬರ್ತದೆ. ಸೊ ಈ ಒಂದು ಪ್ರಿವ್ಯೂ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಒಂದು ಸತಿ ನಾವು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಯಾವುದೇ ರೀತಿಯ ಬದಲಾವಣೆಗಳಿಗೆ ಅವಕಾಶ ಇರೋದಿಲ್ಲ. ಸೊ ಇದನ್ನು ಡೀಟೇಲ್ಸ್ಗಳನ್ನೆಲ್ಲ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಸಲ್ಲಿಸು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ
ವಿತ್ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರ್ ಬರ್ತದೆ. ಪ್ರಿಂಟ್ ಎಕ್ನಾಲಜ್ಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತಕ್ಕಂಥ ಒಂದು ಪಾಪ್ ಪೇಜ್ ಬರ್ತದೆ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಈ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಸ್ವೀಕೃತಿ ಎಕ್ನಾಲಜ್ಮೆಂಟ್ ಒಂದು ಸ್ಕ್ರೀನ್ಗೆ ರೀಡೈರೆಕ್ಟ್ ಆಗ್ತೇವೆ. ಸೊ ಈ ಎಕ್ನಾಲಜ್ಮೆಂಟನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳಲು ಮೇಲ್ಗಡೆ ಇರತಕ್ಕಂಥ ಒಂದು ಪ್ರಿಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಎಕ್ಸೆಲ್ PDF ವರ್ಡ್ ಅಂತ ಕೇಳ್ತದೆ. PDF ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಎಕ್ನಾಲಜ್ಮೆಂಟನ್ನು ನಾವು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದಾಗಿರುತ್ತದೆ. ಸೊ ಹೀಗೆ ನಾವು 2025-26ನೇ ಶೈಕ್ಷಣಿಕ ವರ್ಷಕ್ಕೆ 6ನೇ ತರಗತಿಗೆ ರಾಜ್ಯದ ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ ಪ್ರವೇಶಕ್ಕಾಗಿ ಪ್ರವೇಶಾತಿ ಪರೀಕ್ಷೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನವನ್ನು ಇಲ್ಲಿಯವರೆಗೆ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.